ರಾಜ್ಯದಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಮಳೆ ಏನೇನು ಅವಾಂತರ ಸೃಷ್ಟಿ ಮಾಡಿದೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ರಣಾರ್ಭಟ ಜೋರಾಗಿದೆ. ವರುಣನ ರೌದ್ರ ನರ್ತನಕ್ಕೆ ಜನರು ಥಂಡ ಹೊಡಿತಾ ಇದ್ದಾರೆ. ಚಾಮರಾಜನಗರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೂಡ್ಲೂರಿನ ವಿದ್ಯಾನಗರದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ಜಮೀನುಗಳಿಗೆ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಜಲಾಹುತಿಯಾಗಿದೆ. ಭಾರೀ ಮಳೆಯಿಂದ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಅಮಚವಾಡಿ ರಸ್ತೆಯ ಹೆಬ್ಬಾಳ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ಬೇಸಿಗೆಯ ಮಳೆಗೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರಣಮಳೆ ಯಾವ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತೇಳಿ. ಚಾಮರಾಜನಗರದಲ್ಲಿ ಮಳೆ ತಂದಂತಹ ಅವಾಂತರ ಇದು ನೋಡಿ. ರಸ್ತೆ ಮೇಲೆ ಯಾವ ರೀತಿ ನೀರು ಹರಿತಾ ಇದೆ ಅಂತೇಳಿ. ಆಳೆತ್ತರದಲ್ಲಿ ನೀರು ಹರಿತಾ ಇರುವಂಥದ್ದು. ಆ ನೀರಿಗೆ ಅಡ್ಡ ಯಾರಾದರೂ ಸಿಕ್ಕರೂ ಕೂಡ ಕೊಚ್ಕೊಂಡು ಹೋಗುವಷ್ಟು ರಭಸ ಇದೆ. ನೀರಿನ ವೇಗ ಇದೆ. ಇದೇ ರೀತಿಯ ಅವಾಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಈ ತಗ್ಗು ಪ್ರದೇಶದ ಮನೆಗಳಲ್ಲಿರೋರ ಪಾಡಂತೂ ಹೇಳತೀರದಾಗ್ಬಿಟ್ಟಿದೆ. ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನೋಡಿ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಾರಣ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಬಿರು ಬೇಸಿಗೆಗೆ ಖಾಲಿಯಾಗಿದ್ದಂತಹ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಈಗ ತುಂಬಿ ಉಕ್ಕಿ ಹರಿತಾ ಇರುವಂಥದ್ದು. ಇದೇ ರೀತಿಯ ಹಲವು ಅವಾಂತರಗಳು ನೋಡಿ. ಇಲ್ಲಿ ರಸ್ತೆ ಮೇಲೇನೆ ನೀರು ಹರಿತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ.